ಅನೇಕ ಜನ ವಿದ್ಯಾರ್ಥಿ ಮಿತ್ರರು HDFC ಬ್ಯಾಂಕ್ ಪರಿವರ್ತನಾ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿ ವಿದ್ಯಾರ್ಥಿ ವೇತನದ ಕೊನೆ ಹಂತ ಫಲಿತಾಂಶಕ್ಕಾಗಿ ಕಾತರದಿಂದ ಕಾಯ್ತಾ ಇದ್ರಿ. ಅಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಭರ್ಜರಿ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಈಗಾಗಲೇ HDFC ಬ್ಯಾಂಕ್ ಪರಿವರ್ತನಾ ವಿದ್ಯಾರ್ಥಿ ವೇತನದ ಫಲಿತಾಂಶವನ್ನು ಪ್ರಕಟ ಮಾಡಿದ್ದಾರೆ. ಯಾರೆಲ್ಲ ಆಯ್ಕೆಯಾಗಿದ್ದೀರಿ ಎಲ್ರಿಗೂ ಕೂಡ ಕಂಗ್ರಾಚುಲೇಷನ್ಸ್ ಅಂತ ಹೇಳ್ತಾ, ಅನೇಕ ಜನ ವಿದ್ಯಾರ್ಥಿ ಮಿತ್ರರು ನನಗೆ ವಾಟ್ಸಪ್ ಮೂಲಕ ತಮ್ಮ ಸ್ಕ್ರೀನ್ಶಾಟ್ಗಳನ್ನು ಕಳಿಸಿ ಈ ರೀತಿ ನಮ್ಮ ಸ್ಟೇಟಸಲ್ಲಿ ತೋರಿಸ್ತಾ ಇದೆ, ನಾವು ಆಯ್ಕೆ ಆಗಿದ್ದೀವಿ ಅಂತ ಅರ್ಥನ ಅಂತ ಕೇಳ್ತಾ ಇದ್ರಿ. ಹೌದು, ನಾನು ಈ ವಿಡಿಯೋದಲ್ಲಿ ಸ್ಟೇಟಸನ್ನು ತೋರಿಸ್ತೀನಿ. ನಿಮ್ಮದು ಕೂಡ ಈ ರೀತಿ ಏನಾದರೂ ತೋರಿಸ್ತಾ ಇತ್ತಂದರೆ HDFC ಬ್ಯಾಂಕ್ ಪರಿವರ್ತನಾ ಸ್ಕಾಲರ್ಶಿಪ್ ಸ್ಟೇಟಸ್ಸು ನೀವು ಕೂಡ 100% ಆಗಿ ಸೆಲೆಕ್ಷನ್ ಆಗಿದ್ದೀರಿ ಅಂತ ಅರ್ಥ. ಜೊತೆಗೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಜಿಮೇಲ್ ID ಕೂಡ ಮೆಸೇಜ್ ಕೂಡ ಬಂದಿದೆ. ಈ ರೀತಿ ಏನಾದರೂ ಮೆಸೇಜ್ ಬಂದಿತ್ತಂದರೆ ನೀವು ಕೂಡ ಸೆಲೆಕ್ಷನ್ ಆಗಿದ್ದೀರಿ ಅಂತೇಳಿ ತಿಳ್ಕೊಳ್ಬೇಕಾಗತ್ತೆ. ಜೊತೆಗೆ ಫಲಿತಾಂಶವನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಬೇಕಂತೇಳಿ ಕೂಡ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮತ್ತೊಂದು ಪ್ರಮುಖವಾದಂಥ ಮಾಹಿತಿ, ಯಾರ್ದು ಈ ರೀತಿ ತೋರಿಸ್ತಾ ಇಲ್ಲ, ಇನ್ನು ಫೈನಲ್ ಸೆಲೆಕ್ಷನ್ ಲಿಸ್ಟ್ ವೇಟಿಂಗ್ ಅಂತ ತೋರಿಸ್ತಾ ಇದೆ, ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ತೋರಿಸ್ತಾ ಇದೆ, ಕ್ವಾಲಿಫೈಡ್ ಫಾರ್ ನೆಕ್ಸ್ಟ್ ರೌಂಡ್ ಅಂತ ತೋರಿಸ್ತಾ ಇದೆ, ಅಂಥವ್ರದ್ದು ಕೂಡ ಆಯ್ಕೆ ಹಾಕಿರಾ ಇಲ್ವಾ ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ಸ್ಪಷ್ಟವಾದಂಥ ಕ್ಲಾರಿಟಿಯನ್ನು ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ. ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ. ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋಗಳನ್ನು ನೋಡಿದಂಥ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಆಯ್ಕೆ ಆಗಿದ್ದೀರಿ. ಎಲ್ಲರೂ ಕೂಡ ನನಗೆ ತಮ್ಮ ಪೇಮೆಂಟ್ ಪ್ರೂಫನ್ನು ಮತ್ತು ತಮ್ಮ ಸೆಲೆಕ್ಷನ್ ಆಗಿರುವಂಥ ಸ್ಟೇಟಸ್ ಸ್ಕ್ರೀನ್ಶಾಟ್ಗಳನ್ನು ವಾಟ್ಸಪ್ ಮೂಲಕ ಕಳಿಸ್ತಾ ಇದ್ದೀರಿ. ಮುಂದಿನ ದಿನಮಾನಗಳಲ್ಲಿ ಅದನ್ನು ನಮ್ಮ ಕಮ್ಯುನಿಟಿ ಪೋಸ್ಟ್ ಜಾಗದಲ್ಲಿ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಈಗ ಯಾವ ರೀತಿಯಾಗಿ ಸ್ಟೇಟಸಲ್ಲಿ ತೋರಿಸ್ತಾ ಇದ್ದರೆ ನೀವು ಸೆಲೆಕ್ಷನ್ ಆಗಿದ್ದೀರಿ ಅಂತ ನೋಡೋದಾದ್ರೆ ಈ ರೀತಿ ತೋರಿಸ್ತಾ ಇದ್ದರೆ ಇಲ್ಲಿ ನೋಡ್ಬೋದು. ಈಗಾಗಲೇ ಒಬ್ಬ ಸ್ಟೂಡೆಂಟ್ಸು ನನಗೆ ಕಳಿಸಿದ್ದಾನೆ, ಪರಿವರ್ತನಾ ECCS ಪ್ರೋಗ್ರಾಮ್ ಫಾರ್ ಅಂಡರ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸ್ ಸ್ಕೀಮ್ ಅಂತೇಳಿ. ಇಲ್ಲಿ ನಿಮ್ಮದು ಪೋಸ್ಟ್ ಗ್ರ್ಯಾಜುಯೇಷನ್ ಇದ್ದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಅಂತ ಬರುತ್ತೆ, PUC ಇದ್ದರೆ PUC ಅಂತ ಬಂದಿರುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಅಪ್ಲಿಕೇಶನ್ ಹಾಕುವಾಗ ಇಲ್ಲಿ ತೋರಿಸ್ತಾ ಇದೆ, ಕಾಣ್ತಾ ಇರ್ಬೋದು ನಿಮಗೆ ಅವಾರ್ಡೆಡ್ ಅಂತೇಳಿ. ಈ ರೀತಿ ಏನಾದರೂ ತೋರಿಸ್ತಾ ಇದ್ದರೆ ನೀವು 100% ಸೆಲೆಕ್ಷನ್ ಆಗಿದ್ದೀರಿ ಅಂತ ಹೇಳ್ತಾ, ಇವು ಎಲ್ರಿಗೂ ಕೂಡ ಯಾರದೆಲ್ಲ ಈ ರೀತಿ ತೋರಿಸ್ತಾ ಇದೆ ಎಲ್ರಿಗೂ ಕೂಡ ಕಂಗ್ರಾಚುಲೇಷನ್ಸ್ ಅಂತ ಹೇಳ್ತಾ, ಮತ್ತು ಜೊತೆಗೆ ಯಾರೆಲ್ಲ ಸೆಲೆಕ್ಷನ್ ಆಗಿದ್ದೀರಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಈ ರೀತಿ ತೋರಿಸ್ತಾ ಇರಬೇಕಾಗತ್ತೆ. ಜೊತೆಗೆ ನಿಮ್ಮ ಜಿಮೇಲ್ ID ಕೂಡ ಒಂದು ಮೇಲ್ ಬಂದಿರುತ್ತೆ, ಇಲ್ಲಿ ತೋರಿಸ್ತಾ ನೋಡ್ಬೋದು. ಒಂದು ನಿಮಿಷ, ನಿಮ್ಮ ಜಿಮೇಲ್ ID ಕೂಡ ಈ ರೀತಿಯಾದಂಥ ಮೇಲ್ ಬಂದಿರುತ್ತೆ. ಜಿಮೇಲ್ ID ಕಂಗ್ರಾಚುಲೇಷನ್ಸ್ ಯುವರ್ ಅಪ್ಲಿಕೇಶನ್ ಪರಿವರ್ತನಾ ECC ಪ್ರೋಗ್ರಾಮ್ ಅಂತೇಳಿ ಇಲ್ಲಿ ನೋಡ್ಬೋದು. HDFC ಬ್ಯಾಂಕ್ ಪರಿವರ್ತನದ ಸಿಂಬಲ್ ಇದೆ. ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡ ತಕ್ಷಣ ಕಾಣ್ತಾ ಇರ್ಬೋದು ನಿಮ್ಗೆ ಅಭಿನಂದನೆಗಳು, 2025-26ನೇ ಸಾಲಿನ ಪದವಿ ಪೂರ್ವ ವಿದ್ಯಾರ್ಥಿಗಳಿಗಾಗಿ ಪರಿವರ್ತನಾ ECC ಕಾರ್ಯಕ್ರಮಕ್ಕೆ ನಿಮ್ಮನ್ನು ತಾತ್ಕಾಲಿಕವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಘೋಷಿಸಲು ನಮಗೆ ಸಂತೋಷವಾಗುತ್ತದೆ ಅಂತ ಹೇಳಿದ್ದಾರೆ. 100% ತಾತ್ಕಾಲಿಕ, ಇದೇ ಪರ್ಮನೆಂಟ್ ಆಗಿರುತ್ತೆ. 100% ನೀವು ಸೆಲೆಕ್ಷನ್ ಹಾಕಿರಿ. ಇಲ್ಲಿ ಎಲ್ಲ ಪ್ರತಿಯೊಂದು ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಇದನ್ನೆಲ್ಲವನ್ನು ಕೂಡ ನೀವು ಓದ್ಕೊಳ್ಳಿ. ಯಾವುದೇ ರೀತಿ ಮುಂದೆ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡುವಂಥ ಅವಶ್ಯಕತೆ ಇರೋಂಗಿಲ್ಲ. ಏನಾದರೂ ಮಿಸ್ ಮ್ಯಾಚ್ ಆಗಿತ್ತಂದ್ರೆ ಅವುಗಳನ್ನು ಅಪ್ಲೋಡ್ ಮಾಡೋಕೆ ಅವರ ಅವಕಾಶವನ್ನು ಕೂಡ ಕೊಡ್ತಾರೆ. ಇಲ್ಲಿ ನೀವು ನಿಮ್ಮ ಕೊಡುಗೆ ಪತ್ರವನ್ನು, ಅಂದರೆ ನೀವು ಸೆಲೆಕ್ಷನ್ ಆಗಿದ್ದೀರ ಅನ್ನುವಂಥದ್ದು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಬೋದು ನಿಮ್ಮ ಸ್ಟೇಟಸಲ್ಲಿ. ಯಾರಿಗೆಲ್ಲ ಈ ರೀತಿ ಜಿಮೇಲ್ಗೆ ಒಂದು PDF ಫಾರ್ಮೆಟ್ ಬಂದಿದೆ, ಜೊತೆಗೆ ಯಾರ್ದೆಲ್ಲ ಸ್ಟೇಟಸಲ್ಲಿ ಈ ರೀತಿ ನಾನು ಇದೇ ತೋರಿಸಿದ್ನಲ್ಲ ಈ ರೀತಿ ತೋರಿಸ್ತಾ ಇದೆ, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಇನ್ನೊಂದು ಮಾರ್ಗದ ಮೂಲಕ ಕೂಡ ನೀವು ಸೆಲೆಕ್ಷನ್ ಆಗಿದ್ದೀರಾ ಇಲ್ವಾ ಅಂತೇಳಿ ಚೆಕ್ ಮಾಡ್ಕೋಬೋದು. ಯಾವ ರೀತಿ ಅಂದ್ರೆ, ಇದು ಬಡ್ಡಿ ಫಾರ್ ಸ್ಟಡಿ ಅವರ ಅಧಿಕೃತ ವೆಬ್ಸೈಟನ್ನು ಓಪನ್ ಮಾಡ್ಕೊರಿ. ಹಾಗೆ ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ಬೋದು ಸ್ಕಾಲರ್ಶಿಪ್ ರಿಸಲ್ಟ್ ಅಂತೇಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ಬೋದು ಸ್ಟಾರ್ಟಿಂಗ್ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಪರಿವರ್ತನಾ ಸ್ಕಾಲರ್ಶಿಪ್ ಅಂತೇಳಿ, ಪರಿವರ್ತನಾ ECC ಪ್ರೋಗ್ರಾಮ್ ಫಾರ್ ಅಂಡರ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸ್ ಆ್ಯಂಡ್ ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸ್, ಅಂದರೆ ಪದವಿ ಪೂರ್ವ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಎರಡರದ್ದು ಕೂಡ ಫಲಿತಾಂಶವನ್ನು ಪ್ರಕಟ ಮಾಡಿದ್ದಾರೆ. ಇಲ್ಲಿ ಅಂಡರ್ ಗ್ರ್ಯಾಜುಯೇಷನಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ 256 ಜನ ಸೆಲೆಕ್ಷನ್ ಆಗಿದ್ದಾರೆ ಈಗಾಗಲೇ. ಇಲ್ಲಿ ನೀವು ಎರಡು ರೀತಿಯಾಗಿ ಚೆಕ್ ಮಾಡ್ಕೋಬೋದು. ಒಂದು ಅಪ್ಲಿಕೇಶನ್ ನಂಬರ್ ಹಾಕೊಂಡು, ನಿಮ್ಮ ಹತ್ರ ಏನಾದರೂ ಅಪ್ಲಿಕೇಶನ್ ನಂಬರ್ ಇಲ್ಲ ಅಂದರೆ ಇಲ್ಲಿ ಸರ್ಚ್ ಬೈ ಮೊಬೈಲ್ ನಂಬರ್ ಅವ್ರ ಇಮೇಲ್ ID ಅಂತ ಇದೆ ನೋಡಿ, ಇದ್ರ ಮೇಲೆ ನೀವೆಲ್ಲರೂ ಕೂಡ ಕ್ಲಿಕ್ ಮಾಡ್ಕೊಳ್ಬೇಕು. ಇದ್ರ ಮೇಲೆ ಎಲ್ಲರೂ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ಬೋದು, ಇಲ್ಲಿ ಎಂಟರ್ ದ ಮೊಬೈಲ್ ನಂಬರ್ ಅಥವಾ ಇಮೇಲ್ ID ಅಂತ ಬರುತ್ತೆ. ನಿಮ್ಮ ಇಮೇಲ್ ID ಅಥವಾ ರಿಜಿಸ್ಟ್ರೇಷನ್ ಆಗಿರುವಂಥ ಮೊಬೈಲ್ ನಂಬರ್ನ ಹಾಕೊಂಡು ಸರ್ಚ್ ಮಾಡಿದ್ರೆ ಸಾಕು, ನೀವು ಸೆಲೆಕ್ಷನ್ ಆಗಿದ್ದರೆ ಇಲ್ಲಿ ನಿಮ್ಮ ಹೆಸರು ತೋರಿಸುತ್ತೆ. ಇಲ್ಲಿ ನೋಡ್ಬೋದು ಈಗಾಗಲೇ ಕರ್ನಾಟಕದ ಅನೇಕ ವಿದ್ಯಾರ್ಥಿಗಳು ಕೂಡ ಸೆಲೆಕ್ಷನ್ ಆಗಿದ್ದಾರೆ. ಎಲ್ರಿಗೂ ಕೂಡ ಕಂಗ್ರಾಚುಲೇಷನ್ಸ್. ಯಾರೆಲ್ಲ ಸೆಲೆಕ್ಷನ್ ಆಗಿದ್ದೀರಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಹಾಗೆ ಇನ್ನೂ ಅನೇಕ ಜನ ವಿದ್ಯಾರ್ಥಿಗಳದು ಸೆಲೆಕ್ಷನ್ ಆಗಿಲ್ಲ, ಸ್ಟೇಟಸಲ್ಲಿ ಫೈನಲ್ ಸೆಲೆಕ್ಷನ್ ಲಿಸ್ಟ್ ವೇಟಿಂಗ್ ಅಂತ ತೋರಿಸ್ತಾ ಇದೆ, ನಾವು ಸೆಲೆಕ್ಷನ್ ಹಾಕಿವ ಇಲ್ಲ ಅಂತ ಹೇಳಿ ಕನ್ಫ್ಯೂಸ್ ಇರುತ್ತೆ. ಹಂತವಾಗಿ ಫಲಿತಾಂಶವನ್ನು ಪ್ರಕಟ ಮಾಡ್ತಾ ಇದ್ದಾರೆ. ನೀವು ಆಯ್ಕೆ ಆಗುವಂಥ ಸಾಧ್ಯತೆ ಅತಿ ಹೆಚ್ಚಾಗಿರತೈತಿ. ಆದ್ದರಿಂದ ಸ್ವಲ್ಪ ದಿನ ವೇಟ್ ಮಾಡಿರಿ. ನೀವೇನಾದರೂ ಸೆಲೆಕ್ಷನ್ ಆಗಲಿಲ್ಲ ಅಂದ್ರೆ ನಾಟ್ ಸೆಲೆಕ್ಟೆಡ್ ಅಂತೇಳಿ ಆಟೋಮೆಟಿಕ್ಕಾಗಿ ಸ್ಟೇಟಸಲ್ಲಿ ಅಪ್ಡೇಟ್ ಆಗಿರುತ್ತೆ. ಯಾವುದೇ ರೀತಿ ತೊಂದರೆ ಬೇಡ. ಯಾರೆಲ್ಲ ಫೈನಲ್ ಸೆಲೆಕ್ಷನ್ ಲಿಸ್ಟಲ್ಲಿ ಆ ವೇಟಿಂಗ್ ಅಂತ ತೋರಿಸ್ತಾ ಇದೆ ನೋಡಿ, ಅಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ವೇಟ್ ಮಾಡಿರಿ. ಇನ್ನು ಕೆಲವೇ ದಿನಗಳಲ್ಲಿ ಹಂತವಾಗಿ ಸ್ಕಾಲರ್ಶಿಪ್ ಅಮೌಂಟ್ ರಿಸಲ್ಟನ್ನು ಅನೌನ್ಸ್ಮೆಂಟ್
ಮಾಡ್ತಾರೆ. ಕೇವಲ ಇವರು 256 ವಿದ್ಯಾರ್ಥಿಗಳಿಗೆ, ಪೋಸ್ಟ್ ಗ್ರಾಜುಯೇಷನ್ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ 10 ವಿದ್ಯಾರ್ಥಿಗಳಿಗೆ ಮಾತ್ರ ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡಂಗಿಲ್ಲ. ಸುಮಾರು 1500ಕ್ಕಿಂತ ಅಧಿಕ ಜನ ವಿದ್ಯಾರ್ಥಿ ಮಿತ್ರರಿಗೆ ಇವರು ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡ್ತಾರೆ. ಯಾರೆಲ್ಲ ಫೈನಲ್ವರೆಗೂ ಹೋಗಿದ್ದೀರಿ ಅಂಥವರಲ್ಲಿ 10% ವಿದ್ಯಾರ್ಥಿಗಳ ಮಾತ್ರ ಸೆಲೆಕ್ಷನ್ ಆಗುವುದಿಲ್ಲ. 90% ವಿದ್ಯಾರ್ಥಿಗಳು 100ಕ್ಕೆ 100 ಸೆಲೆಕ್ಷನ್ ಹಾಕಿರಿ ಅಂತ ಹೇಳ್ತಾ, ಜೊತೆಗೆ ಯಾರೆಲ್ಲ ಸೆಲೆಕ್ಷನ್ ಆಗಿದ್ದೀರಿ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ, ಯಾರೆಲ್ಲ ಸೆಲೆಕ್ಷನ್ ಆಗಿಲ್ಲ ಮತ್ತು ಬೇರೆ ಸ್ಕಾಲರ್ಶಿಪ್ಗಳಿಗೂ ಕೂಡ ಅಪ್ಲಿಕೇಶನ್ ಹಾಕಿರಿ. ಟಾಟಾ ಸ್ಕಾಲರ್ಶಿಪ್ ಆಗಿರ್ಬೋದು, ಈಗಾಗಲೇ ಹಾಕಿದ್ದೀರಿ. ಅವುಗಳನ್ನು ಕೂಡ ವಿಡಿಯೋ ಇಂಟರ್ವ್ಯೂಗಳನ್ನು ಚೆನ್ನಾಗಿ ಮಾಡಿ ಯಾವುದಾದ್ರೂ ಪಡ್ಕೊಡ್ರಿ. ಈ ವೆಬ್ಸೈಟ್ ಮೂಲಕ ಯಾವುದಾದ್ರೂ ಒಂದು ಸ್ಕಾಲರ್ಶಿಪ್ ಮಾತ್ರ ಬರ್ತೈತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೊತೆಗೆ ಯಾರಿಗೆಲ್ಲ ಸ್ಕಾಲರ್ಶಿಪ್ ಅವಾರ್ಡೆಡ್ ಅಂತ ತೋರಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಮತ್ತು ನಿಮ್ಮ ಸ್ಟೇಟಸಲ್ಲಿ ಏನು ತೋರಿಸ್ತಾ ಇದೆ ಅದನ್ನು ಕೂಡ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.